ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ ಹೇಳ್ತಾರೆ ಅಲ್ವಾ. ಇದಕ್ಕೆ ಅನಿಸುತ್ತೆ. ಯಾಕಂದರೆ ನಾವು ಎಷ್ಟೇ ಸಾವಿರ ವಿದ್ಯೆ ಕಲಿತ್ರು ನಮ್ಮದು ಕುಲಕಸಬು ಅಂತ ಒಂದು ಇರುತ್ತಲ್ಲ, ಯಾವಾಗಲೂ ಅದೇ ಕೈ ಹಿಡಿಯೋದು. ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂದರೆ, ಎಷ್ಟೊಂದು ಜನ ಊರು ಬಿಟ್ಟು ಬೆಂಗಳೂರಿಗೆ ಬಂದು ಸೇರಿಕೊಂಡಿದ್ರು ಅಲ್ವಾ. ಕೋವಿಡ್ ಟೈಮಲ್ಲಿ ವಾಪಸ್ ಊರಿಗೆ ಹೋದರು. ನನ್ನ ವ್ಯವಸಾಯ ಒಂದೇ ಅಂತ ಹೇಳ್ತಾ ಇಲ್ಲ, ಅವ್ರವ್ರು ಮುಂಚೆ ಏನು ಕೆಲಸ ಮಾಡ್ತಾಯಿದ್ರು ಆ ಟೈಮಲ್ಲಿ ವಾಪಸ್ ಬೆಂಗಳೂರಿಂದ ಅವ್ರು ಅದೇ ಕೆಲಸ ಮಾಡೋದಕ್ಕೆ ಹೋದರು. ಕೊನೆಗೆ ಜೀವನ ಸಾಗ್ಸೋಕ್ಕೆ ಸಿಕ್ಕಿದ್ದು ನಮ್ಮ ಕುಲಕಸಬು ಒಂದೇ. ನಮ್ಮ ಅಣ್ಣನೂ ಅಷ್ಟೇ, ಅವನು BGSಲ್ಲಿ ಫಿಸಿಕ್ಸ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾಯಿದ್ದಾನೆ. ಬಟ್ ಅವನಿಗೆ ಊರಲ್ಲಿರೋದು ವ್ಯವಸಾಯ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಕ್ಚುಲಿ ನಾವು ಮಂಡ್ಯ ಗೌಡ್ರು, ನಮ್ಮ ಕಡೆ ಎಲ್ಲ ಜಾಸ್ತಿ ವ್ಯವಸಾಯನೇ. ಎಕ್ಸ್ಪೆಷಲಿ ನಾವು ನಾಗಮಂಗಲ ತಾಲೂಕವರು, ನಮ್ಮ ಕಡೆ ಒಂದು ತೆಂಗು ಜಾಸ್ತಿ, ಮತ್ತು ಭತ್ತ, ರಾಗಿ, ಮತ್ತು ಸ್ವಲ್ಪ ತರಕಾರಿ, ಕ್ಯಾಪ್ಸಿಕಮ್ಮು, ಟೊಮೊಟೊ, ಇನ್ನೊಂದು ಸ್ವಲ್ಪ ತರಕಾರಿಗಳು ಬೆಳೀತಾರೆ. ಅದು ಬಿಟ್ಟು ಬೇರೆ ಥರ ಯಾವುದೂ ವ್ಯವಸಾಯ ಮಾಡೋದು ನಾನು ನೋಡಿಲ್ಲ. ಅವನಿಗಂತೂ ಈ ಫೀಲ್ಡಲ್ಲಿ ವರ್ಕ್ ಮಾಡೋಕೆ ಅಷ್ಟು ಇಷ್ಟ ಇರಲಿಲ್ಲ. ಅಂದರೆ ನಮ್ಮಪ್ಪ ಫೋರ್ಸ್ಫುಲ್ಲಿ ಕಳಿಸಿದ್ದು ಅವನ್ನ. ಇಲ್ಲೇನೋ ಕಿತ್ತು ದಬಾಕ್ಬಿಡ್ತಾನಂತೆ, ಆಮೇಲೆ ಊರಲ್ಲಿದ್ದರೆ ಯಾರು ಹೆಣ್ಣು ಕೊಡ್ತಾರೆ, ಇಲ್ಲಿ ದಬಾಕೋದು ನಾನು ನೋಡಿಲ್ವಾ, ಹೋಗು ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಅವನಿಗೆ ತುಂಬ ತಲೆ ತಿನ್ನೋರು. ಬಟ್ ನಮ್ಮ ಅಪ್ಪಂಗೆ ಇವನ್ನ ಪೊಲೀಸ್ ಮಾಡಬೇಕಂತ ತುಂಬಾ ಆಸೆ ಇತ್ತು. ಇವನು ಟ್ರೈ ಮಾಡ್ದ, ಬಟ್ ಆಗಲಿಲ್ಲ ಅದು. ಅವನಿಗೆ ಊರಲ್ಲಿರಬೇಕು, ಕೋಳಿ ಫಾರ್ಮ್ ಮಾಡಬೇಕು, ಹಸಿನ ಫಾರ್ಮ್ ಮಾಡಬೇಕು, ಕುರಿ ಫಾರ್ಮ್ ಮಾಡಬೇಕು, ಇನ್ನೊಂದಿಷ್ಟು ಈ ಥರ ಇನ್ನು ಏನೇನೋ ಅದು ಬೆಳಿಬೇಕು ಇದು ಬೆಳಿಬೇಕು ಅಂತ ಎಲ್ಲ ಆಸೆ. ಆ ಥರ ಅವ್ನ ಮೈಂಡ್ಸೆಟ್ ಜಾಸ್ತಿ. ಬಟ್ ಫೋರ್ಸ್ಫುಲ್ಲಿ ಅವನ ಆ ಪ್ರೊಫೆಷನ್ಗೆ ಹೋದ್ರೂ ಅವ್ನ ಪ್ರೊಫೆಷನ್ ಅವ್ನು ಇಷ್ಟಪಟ್ಟೇ ಮಾಡ್ತಾನೆ. ಅವ್ನು ಎಲ್ಲೆಲ್ಲಿ ವರ್ಕ್ ಮಾಡಿದ್ದಾನೋ ಅಲ್ಲಿ ಎಲ್ಲೂ ಅವ್ನು ಕೆಟ್ಟ ಹೆಸರು ತೊಗೊಂಬಂದಿಲ್ಲ. ಎಲ್ಲ ಕಡೆನೂ ದಿಲೀಪ್ ಸರ್ ಅಂದರೆ ಅವ್ರ ಕೆಲಸ ಅವ್ರು ನಿಯತ್ತಾಗಿ ಮಾಡ್ತಾರೆ, ಆ ಥರನೇ ಹೆಸರು ತೊಗೊಂಡು ಬಂದಿದ್ದಾನೆ. ಬಟ್ ಅವನು ಟೀಚಿಂಗ್ ಪ್ರೊಫೆಷನಲ್ ಇದ್ರೂ ಅವ್ನು ಬೆಳಗ್ಗೆ 5 ಗಂಟೆಗೆ ಎದ್ದು ಹಾಲು ಕರೆದು ಕೊಟ್ಟಿಗೆ ಕಸ ಗುಡಿಸಿ ತೋಟಕ್ಕೆ ಕಸ ಹಾಕಿ ತೋಟ ಎಲ್ಲ ನೋಡ್ಕೊಂಬಂದು, ಯಾಕಂದರೆ ಅವ್ನು ತೆಂಗಿನಕಾಯಿ ರಜೆ ಇದ್ದಾಗ ಕೆಡಕ್ತಾನ, ಒಂದು ಕಡೆಯಿಂದ ಕೆಡ್ಕೊಂಬಂದಂಗೆ ಇನ್ನೊಂದು ಕಡೆಯಿಂದ ಬರ್ತಾ ಇರುತ್ತೆ. ಸೊ ಬೆಳಗ್ಗೆ ಟೈಮ್ ನೋಡಲೇಬೇಕು. ನಮ್ಮೂರ ಕಡೆ ಕಳ್ಳರು ಬೇರೆ ಜಾಸ್ತಿ, ಇವಾಗ ತೆಂಗಿನಕಾಯಿ ರೇಟ್ ಬೇರೆ ಜಾಸ್ತಿ ಇದೆಯಲ್ಲ. ತೋಟ ಎಲ್ಲ ನೋಡಿಕೊಂಡು ಬಂದು ಅವನಿಗೆ 7:30 8 ಈ ಥರನೇ ಬೇಗ ಕ್ಲಾಸಸ್ ಶುರುವಾಗುತ್ತೆ. ಬಟ್ ಯಾವಾಗ 8:30 ಮೇಲೆ 9ಗೆಲ್ಲ ಕ್ಲಾಸ್ ಇರುತ್ತೋ ಅವತ್ತು ಹೊಸ ಕಟ್ ಬರೋದು, ತೋಟದ ಹತ್ರ ಹೋಗಿ ಈ ಥರ ಎಲ್ಲ ಮಾಡ್ತಾನೆ. ಮತ್ತು ಅವನು ಕಾಲೇಜಿಂದ ವಾಪಸ್ ಬರೋದನ್ನು ಆ್ಯಕ್ಚುಲಿ ಲೇಟೇನೆ, ಟ್ಯೂಷನ್ಸು ಅದು ಇದು ಎಲ್ಲ ಇರುತ್ತೆ. ಅವನು ಕಾಲೇಜಿಂದ ಬಂದಮೇಲೆ ಮತ್ತೆ ಹಾಲು ಕರಿಯೋದು, ಹಾಲು ಹಾಕೋದು, ಮತ್ತು ಮೇವು ತೊಗೊಂಬರೋದು, ನಮ್ಮಮ್ಮ ಕುಯ್ದಿಟ್ಟಿರ್ತಾರೆ ತೊಗೊಂಬರೋದು, ಈ ಥರ ಎಲ್ಲ ಕೆಲಸ ಮಾಡ್ತಾನೆ. ಸಾಟರ್ಡೆ ಸಂಡೇ ಬಂತು ಅಂದರೆ ಕಾಯಿ ಕೆಡ್ಗೋದು, ಕಾಯಿ ತುಂಬೋದು, ಮನೆಗೆ ತೊಗೊಂಬಂದು ಹಾಕೋದು, ಅಥವಾ ಇನ್ನೇನಾದ್ರೂ ಜೋಳ ಹಾಕೋದು, ಔಷಧಿ ಹೊಡಿಯೋದಿರುತ್ತೆ, ತೋಟ ಕ್ಲೀನ್ ಮಾಡೋದಿರುತ್ತೆ. ಆ್ಯಕ್ಚುಲಿ ಫ್ರೀನೇ ಇರೋಲ್ಲ 7 ಡೇಸನ್ನು. ನೋಡಿ, ಫಸ್ಟು ತೋರಿಸಿದ್ನಲ್ಲ ಅದು 7 ಮಾರಿದೆಯಂತೆ ಜವಣಿ. ತಾರಾಕೋದು ಅಂತ ಹೇಳ್ತಾರೆ ನಮ್ಮ ಕಡೆ. ಅಂದರೆ ಒಂದು ಜವಣಿಗೆ ಇನ್ನೊಂದು ಜವಣಿ ಜಾಯಿನ್ ಮಾಡೋದಕ್ಕೆ ತಾರಾಕೋದು ಅಂತ ಹೇಳ್ತಾರೆ. ಅದು ನಾವು ಒಬ್ಬರೇ ಎತ್ತೋಕ್ಕಾಗಲ್ಲ, ತುಂಬ ಲಾಂಗ್ ಇರುತ್ತೆ ನೋಡಿ. ಒಬ್ಬರು ಬುಡಾಮ ಎತ್ಕೊಂಡ್ರೆ ಇನ್ನೊಬ್ಬರು ಎತ್ತಬೇಕು. ಅಲ್ಲಿ ಮೊದಲು ಕೆಳಗಿ ತೋಟನ ತಂಟಿ ಹೊಲ ಅಂತ ಕರೀತಾರೆ, ಯಾಕೆ ಅಂತ ಗೊತ್ತಿಲ್ಲ. ಅಲ್ಲೆಲ್ಲ ಕೆಡಗಿಬಿಟ್ಟು ಈ ಕಡೆ ಬಂದ್ವಿ. ಇದು ರೋಡ್ ಸೈಡಲ್ಲಿ ಇದೆ ಈ ತೋಟ, ಇದನ್ನು ಅದಕ್ಕೆ ದಾರಿ ತೋಟ ಅಂತ ಕರೀತಾರೆ. ಇಲ್ಲೂ ಅಷ್ಟೇ, ಫಸ್ಟು ಆ ತಾರಾಕಿರೋದನ್ನ ಬಿಚ್ಚಿಬಿಟ್ಟು ಯಾವ್ಯಾವುದೆಲ್ಲ ಆಗುತ್ತೋ ಚಿಕ್ಕದು ಅದರಲ್ಲಿ ಕೆಡುವುದ, ಮತ್ತು ಆ ಸೈಜ್ ನೋಡಿಕೊಂಡು ತಾರಾಕೋಬೇಕಲ್ಲ, ಅಷ್ಟು ಸೈಜೆಲ್ಲ ನೋಡಿಕೊಂಡು ಮತ್ತೆ ಅದನ್ನು ಜಾಯಿನ್ ಮಾಡಿಬಿಟ್ಟು ನಮ್ಮಮ್ಮ ಹೇಳ್ತಾ ಇದ್ದಾರೆ ಇರೋ ಬರ್ತೀನಿ ಅಂತ. ಬಟ್ ಅವನು ಸ್ವಲ್ಪ ಮೊಂಡ, ಹಂಗೇ ತೆಂಗಿನ ಮರದ ಬುಡಕ್ಕೇ ಅದು ಜವಣಿ ಬುಡನ ಇಟ್ಬಿಟ್ಟು ಎತ್ತುತ್ತಾ ಇದ್ದ. ಅಲ್ಲೆಲ್ಲ ಕಾಯಿ ಕೆಡ್ವಿ ನಮ್ಮಮ್ಮ ಅವನ್ನೆಲ್ಲ ಒಂದಕ್ಕಾಗಿ ಆಮೇಲೆ ತುಂಬ್ಕೊಂಬರೋಣ ಅಂತ ಬಂದರು. ಇನ್ನೊಂದೇನು ಅಂದರೆ ಕಾಯಿ ಕೆಡ್ಗೋಕ್ಕೆ ಬೆಳಗಿನ ಜಾವ ಬೇಗನೆ ಹೋಗಬೇಕು. ಬಿಸಿಲಾಯಿತು ಅಂದರೆ ಮೇಲೆ ಕಣ್ಣು ಬಿಡೋಕ್ಕಾಗಲ್ಲ, ಕಾಯಿ ಕೀಳೋಕ್ಕಾಗಲ್ಲ. ಕಾಯಿ ಕೀಳೋಕ್ಕೆ ಒಂದು ಟೆಕ್ನಿಕ್ ಇರಬೇಕು. ಎಲ್ಲರೂ ಕಾಯಿ ಕೀಳೋಕ್ಕಾಗಲ್ಲ, ಮಿಸ್ ಆದರೆ ತಲೆ ಮೇಲೆ ಬೀಳುತ್ತೆ, ಇಲ್ಲ ಕಾಲು ಮೇಲೆ ಬೀಳುತ್ತೆ. ಕಾಯಿ ಮೇಲಿಂದ ಬರಬೇಕಾದ್ರೆ ಹೆಂಗೆ ಬೀಳುತ್ತೆ, ನಾವು ಯಾವ ಕಡೆ ಹೋಗಬೇಕು ಅನ್ನೋದು ನೋಡ್ಕೋಬೇಕು. ಮತ್ತು ಈ ದೊಡ್ಡಕ್ಕೆ ತಾರಾಕಿರ್ತಾರಲ್ಲ ಜವಣಿ ಎಲ್ಲ ಬಿಡಬೇಕಾದ್ರೆ ಯಾವ ಥರ ಕೆಳಗಡೆ ಬಿಡಬೇಕು ಅದನ್ನೆಲ್ಲ ಕಲ್ತ್ಕೊಂಡಿರಬೇಕು. ನಮ್ಮ ಅಣ್ಣ ಆ್ಯಕ್ಚುಲಿ ಅವನು 2nd PU ಕರೆಕ್ಟ್ 2nd PU ಇರಬೇಕಾದ್ರಿಂದ ಕಾಯಿ ಕೆಡಕ್ತಾ ಇದ್ದಾನಂತೆ. ನಾನು ಅದೇ ವಿಡಿಯೋ ಮಾಡಬೇಕಾದ್ರೆ ಕೇಳಿದೆ, ನೀನು ಎಷ್ಟು ವರ್ಷದಿಂದ ಕಾಯಿ ಕೆಡಕ್ತಾ ಇದೆಯಾ ಅನ್ನೋದಕ್ಕೆ, ನಾನು 2nd PU ಓದಬೇಕಾದ್ರಿಂದ ಕೆಡಕ್ತಾ ಇದ್ದೀನಿ ಅಂತ. ನಾನು ಆವಾಗಲೇ ಹೇಳ್ದಂಗೆ ನಮ್ಮ ಅಣ್ಣ ತುಂಬಾ ಹಾರ್ಡ್ ವರ್ಕರು. ನಾವು ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ತಿಂಡಿ ತಿಂದ್ಕೊಂಡು ಅವರೆಕಾಯಿ ಕಿತ್ಕೊಂಬರೋಣ ಅಂತ ತೋಟದ ಹತ್ರ ಹೋಗಿ ಅವ್ನು ಔಷಧಿ ಹೊಡಿತೀನಿ ಅಂತ ಹೇಳ್ದೆ. ಅದಕ್ಕೆ ನಾನು ನಮ್ಮಮ್ಮ ಬೇರೆ ಕಡೆ, ಅಂದರೆ 4 ತುಂಡ್ಗೆ ಹಾಕಿದ್ದಾರೆ, ಅವನು ಒಂದು ಕಡೆ ತುಂಡಿಂದ ಹೊಡ್ಕೊಂಬರ್ತಿದ್ದಂಗೆ ನಾವು ಬೇರೆ ತುಂಡಲ್ಲಿ
ಕಾಯಿ ಕಿತ್ಕೊಂಡು ಬಂದು ಫ್ರೆಶ್ ಆಗಿ ಬಿಡಿಸಿ ನೆನೆಸಿ ಚಿಲುಕ್ಸೋದು ಅಥವಾ ಬೆಂಗಳೂರಲ್ಲಿ ಇದ್ಕೋದು ಅಂತ ಹೇಳ್ತಾರೆ, ನಾವು ಚಿಲುಕ್ಸೋದು ಅಂತಲೇ ಹೇಳೋದು. ಎಣ್ಣೆ ಕಾಳು ಮಾಡೋಣ ಅಂತ ಬಂದ್ವಿ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಫಸ್ಟ್ ಹಬ್ಬೆ ಹಾಕಿದೆ. ಅದು ನೋಡಿದ್ರೆ ಫುಲ್ಲು ಕಪ್ಪಗೆ ಸೀಸ್ಬಿಟ್ಟೆ. ನಮ್ಮಮ್ಮ ಅದೇನು ಚೆಂದಕ್ಕೆ ಬೇಯಿಸಿದೆ, ಕೈ ಆಗುತ್ತೆ ಕಣೆ, ಒಂದು ಸ್ವಲ್ಪ ಹಸ್ರಿದ್ದಂಗೆ ಎತ್ತೆ ಅಂದರು. ನೆಕ್ಸ್ಟ್ ಹಬ್ಬೆ ಕರೆಕ್ಟಾಗಿ ಮಾಡಿದೆ. ಆಮೇಲೆ ಅವಲಕ್ಕಿನ ಡೈರೆಕ್ಟಾಗಿ ಎಣ್ಣೆಗೆ ಹಾಕಿದ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ದೊಡ್ಡ ಜಾಲರಿಗೆ ಹಾಕೊಂಡು ಡೈರೆಕ್ಟಾಗಿ ಆ ಥರ ಎಣ್ಣೆಲಿ ಇಟ್ಟು ತೆಗ್ದು ಸೈಡ್ಗೆ ಹಾಕ್ತಾಯಿದ್ದೆ. ಎಲ್ಲರಿಗೂ ಎಣ್ಣೆಕಾಳಲ್ಲಿ ಅವರೆಕಾಳು ಜಾಸ್ತಿ ಇರಬೇಕು ಅಂತ ಆಸೆ. ನಮ್ಮ ಮನೇಲಿ ಎಲ್ಲರ ಒಪಿನಿಯನ್ನು ಅದೇ, ಏನು ಅವಲಕ್ಕಿ ಅಷ್ಟು ಬೇಯಿಸ್ತಾ ಇದೆಯಾ, ಎಣ್ಣೆಕಾಳಲ್ಲಿ ಕಾಳು ಜಾಸ್ತಿ ಸಿಕ್ಕಿದ್ರೆ ತಾನೇ ಚಂದ ಅಂತ. ಬಟ್ ನಾನು ಮಾತ್ರ ಡಿಫ್ರೆಂಟು, ನನಗೆ ಅವಲಕ್ಕಿ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ. ಅದಕ್ಕೆ ಬೇಯಿಸ್ತಿದ್ದು ನಾನೇ ಅಲ್ವಾ, ಅವ್ರ ಒಪಿನಿಯನ್ ಏನು ಕೇಳೋದು ಅಂತ ಜಾಸ್ತಿ ಅವಲಕ್ಕಿ ಬೇಯಿಸಿ ಅದರೊಳಗಡೆ ಹಾಕ್ಬಿಟ್ಟೆ. ಅವಲಕ್ಕಿ ಬೇಯಿಸಾದ್ಮೇಲೆ ಕಡಲೆ ಬೀಜ ಕಡಲೆ ಬೀಜನೂ ಅಷ್ಟೇ, ಆ ಕತ್ಲೆಗೂ ಅಷ್ಟಕ್ಕೂ ಇನ್ನೊಂದು ಚೂರು ಬೇಯಬೇಕು ಅಂದ್ಕೊಂಡು ಅದನ್ನು ಸೀಸ್ತೆ. ನಮ್ಮಮ್ಮ ಅದಕ್ಕೆ ಹೇಳ್ತಾಯಿದ್ರು, ಕಾಳನ್ನೂ ಸೀಸ್ತೆ ಕಡಲೆ ಬೀಜನೂ ಸೀಸ್ತೆ, ಹೆಂಗೆ ಬಾಯಿಗೆ ಇಡೋದು, ಕೈ ಆಗಲ್ವಾ ಅಂತ. ಬಟ್ ಫಸ್ಟ್ ಟೈಮ್ ಅಲ್ವಾ, ಹೋಗ್ಲಿ ಬಿಡು, ನಾಳೆ ಮಾಡೋದನ್ನ ನೀಟಾಗಿ ಮಾಡು, ಹಿಂಗೆಲ್ಲ ಸೀಸ್ಬೇಡ ಅಂತ ಹೇಳ್ಬಿಟ್ಟು ಅವರು ಸುಮ್ಮನಾದರು. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಬೌಲ್ಗೆ ಹಾಕ್ಕೊಂಡು ಅಥವಾ ಬಾಕ್ಸ್ಗೆ ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಬೆರೆಸ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ನಾನು ಎತ್ತಿಕ್ದೆ. ಆಮೇಲೆ ಯಾರೆಲ್ಲ ಸ್ವಲ್ಪ ಡಿಪ್ರೆಷನ್ ಇರ್ತಾರೆ, ಅಯ್ಯೋ ಏನು ಕೆಲಸ ಮಾಡಿದ್ರು ದುಡ್ಡು ಬರೋಲ್ಲ, ನಾವು ಜೀವನ ಇಷ್ಟೇ ಅನ್ನೋರು, ನಾನು ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗಲ್ಲಿ ಹಾಕ್ತೀನಿ. ನಮ್ಮಮ್ಮ ನಮ್ಮ ಅಣ್ಣ ಎಲ್ಲ ಇಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಮತ್ತು ನನ್ನ ಕಸಿನ್ ಒಬ್ಬರು ಇದ್ದಾರೆ, ಅವ್ರ ಲೈಫ್ ಸ್ಟೋರಿ ಅಂತೂ ಹಾರಿಬಲ್ ಅಂತಲೇ ಹೇಳ್ಬೋದು. ಎಷ್ಟು ಕೆಳಗಡೆಯಿಂದ ಎಷ್ಟು ಮೇಲೆ ಬಂದಿದ್ದಾರೆ ಅಂತ, ಅದೆಲ್ಲ ಬದುಕೋರ್ಗೆ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಕಮಿಂಗ್ ವ್ಲಾಗ್ಸ್ದು ನೋಡಿ ನಿಮಗೆ ಲೈಫ್ಗೆ ಒಂದು ಇನ್ಸ್ಪಿರೇಷನ್ ಸಿಗುತ್ತಂತಲೇ ಹೇಳ್ಬೋದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.